ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ನಿಂಗವ್ಗೆ ಇರೋ ಸತ್ಯ ಎಲ್ಲ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಭೂಮಿ ಹಾಗೆ ಮನಸ್ವಿನಿ ಬೇರೆ ಬೇರೆ ಅಂತ ಅಂದ್ಬಿಟ್ಟು ಹೇಳಿದರು. ಆದರೆ ಇಲ್ಲಿ ಹೇಳಿರೋದಂದರೆ ಅವರಿಬ್ಬರು ಒಂದೇ ಆಗಿ ಇಲ್ಲಿದ್ದಾಳೆ. ಅಂದರೆ ಇದು ಭೂಮಿನಿಯ ಮನಸ್ವಿನಿ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವನಿಗೆ ಅನುಮಾನ ಬಂದ್ರದಿಂದ ಎಲ್ಲರ ಮುಂದೆನೂ ಸಹಿತ ಚೆನ್ನಾಗೇ ಇದ್ದು, ಸರಿ ನಾನು ಊರಿಗೆ ಹೊರಡುತ್ತೀನಿ ಅಂತ ಅಂದ್ಬಿಟ್ಟು ಹೊರಟೋಗಿ ಮತ್ತೆ ರೀ ಎಂಟ್ರಿ ಕೊಟ್ಟು ಮನೇಲಿ ಮಾತಾಡ್ತಿರೋದನ್ನೆಲ್ಲ ಇಲ್ಲಿ ನಿಂಗವ್ವ ಕೇಳಿಸ್ಕೊತಾರೆ. ಕೇಳಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾಟಕ ಆಡಿದ್ರಲ್ಲ ನೀವು ಅಂತಂದ್ಬಿಟ್ಟು ನಿಂಗವ್ವ ಸೇರ್ಕೊಂಡು ಎಲ್ಲರಿಗೂ ಸಹಿತ ಬೈತಾರೆ. ಹಾಗೆ ಮನೆಯಲ್ಲಿದ್ದ ಯಜಮಾನಿ ಅಂದರೆ ಇಲ್ಲಿ ಸಂಗೀತ ಅತ್ತೆಗೂ ಅಮ್ಮನಿಗೂ ಸಹಿತ ತುಂಬಾ ಬೈತಾಳೆ. ಅಲ್ಲ, ನಿಮಗಾದರೂ ಗೊತ್ತಾಗ್ಬಾರ್ದ, ನೀವು ಒಂದು ಮಾತಾದರೂ ನನ್ನ ಹತ್ರ ಹೇಳ್ಬೋದಿತ್ತಲ್ಲ ಅಂತಂದ್ಬಿಟ್ಟು ಹೇಳಿದಾಗ, ಇಲ್ಲ ನೀನು ಸೊಸೆ ತೊಗೊಂಡಿರೋ ಟ್ರೀಟ್ನೋ, ಹಾಗೆ ನಾವು ನಮ್ಮ ಸೊಸೆ ಹೇಗೆ ನೋಡ್ಕೊತೀವಿ ಅನ್ನೋದು ಸಹಿತ ಗೊತ್ತಾಗಬೇಕು, ಅದಕ್ಕೆ ನಾವು ಸೋದರ ಸೊಸೆ ಅಂತಂದ್ಬಿಟ್ಟು ಈ ಥರ ಹೇಳಿದ್ವಿ ಅತ್ತೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಕ್ಷಮೆನ ಕೇಳ್ತಾಳೆ. ಅವಾಗ ಭೂಮಿನ ಸಹಿತ ಕ್ಷಮೆನ ಕೇಳಿದಾಗ, ಸಾಕು ನೀವು ಆಡಿದ ನಾಟಕ ಎಲ್ಲ ಸಾಕು ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿ ಅಂದರೆ ಸಂಗೀತ ಆ ತಾಯಿ ಇದ್ದರು, ಒಂದು ನಿಮಿಷ ನಿಂಗವ್ವ, ನೀನು ಅವ್ರ ಮಾತನ್ನು ಸ್ವಲ್ಪ ಕೇಳು, ಅವ್ರ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಅಂದ್ಬಿಟ್ಟು ಹೇಳಿದಾಗ, ನೀನಾದರೂ ಒಂದು ಮಾತನ್ನ ನನ್ನ ಇದ್ರಿಗೆ ಹೇಳಿಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಮತ್ತೆ ಬೈಯೋದಕ್ಕೆ ಶುರುವಾಗ್ತಾಳೆ. ನಾನು ನನ್ನ ಮೊಮ್ಮಗ ಅಂತಂದ್ಬಿಟ್ಟು ಎಷ್ಟೊಂದು ನಂಬ್ಕೊಂಡಿದ್ದೆ, ಆದರೆ ನೀವೆಲ್ಲ ಸೇರ್ಕೊಂಡು ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಹೇಗೋ ನಾನು ಖುಷಿಯಾಗಿದೆಯಲ್ಲ, ಈ ಫ್ಯಾಮಿಲಿ ಏನು ತೊಂದರೆ ಇಲ್ವಲ್ಲ, ಈ ಫ್ಯಾಮಿಲಿ ಇಷ್ಟು ನಗ್ನಗ್ತಾ ಇದ್ದಾರಲ್ಲ, ನನ್ನ ಸೊಸೆ ಇರೋದಕ್ಕೂ ಸಾರ್ಥಕ ಆಯಿತು ಅನ್ನೋ ಒಂದು ಖುಷಿ ನನ್ನಲ್ಲಿ ಬಂದಿತ್ತು. ಆದರೆ ನಿಮ್ಮ ಒಳಗಡೆ ಇದೆಲ್ಲ ಇದೆ ಅನ್ನೋದು ಕೇಳಿಬಿಟ್ಟು ನನ್ನ ಮನಸ್ಸಿಗೆ ನುಚ್ಚು ನೂರಾಗೋಯ್ತು. ಅಲ್ಲ, ನಿಮಗೆ ನನಗೆ ಗೊತ್ತಾಗಿದ್ರೆ ಏನಾಗಿರೋದು, ಒಂದು ಮಾತು ಹೇಳಿದ್ರೆ ಏನಾಗಿರೋದು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಕೇಳಿದಾಗ, ಇಲ್ಲ ನಿಮ್ಮ ಹತ್ರ ನಾವು ಹೇಳೋಕ್ಕೋಸ್ಕರ ಬಂದ್ವಿ. ಅಂದರೆ ಊರಿಗೆ ಬಂದಾಗ ಈ ವಿಚಾರನ ಹೇಳೋಣ ಅಂತ ಬಂದಾಗಲ್ಲ ಏನಾದರೂ ಒಂದು ಅಡೆತಡೆ ಆಗ್ತಾನೆ ಇತ್ತು. ಹಾಗೆ ಮನೇಲಿ ನಿಮ್ಮ ಮನೇಲೆ ನೋಡಿದ್ರಲ್ಲ, ರಾಜೇಂದ್ರ ನಿಮಗೆ ಏನೆಲ್ಲ ಮೋಸ ಮಾಡ್ದ ಅನ್ನೋ ವಿಚಾರ ನಿಮಗೆ ಗೊತ್ತಾದಾಗ ನಿಮಗೆ ಒಂಥರ ಶಾಕ್ ಆದಂಗೆ ಆಯಿತು. ಇವಾಗ ಈ ಸಿಚುವೇಶನಲ್ಲಿ ನಮ್ಮದು ಒಂದು ಸ್ಟೋರಿನ ಹೇಳಿದ್ರೆ ಅವರಿಗೆ ತಡ್ಕೊಳೋ ಶಕ್ತಿನೂ ಇರಲ್ಲ. ಇರಲಿ, ಒಂದು ಒಳ್ಳೆ ಟೈಮ್ನ ನೋಡಿಕೊಂಡು ಹೇಳೋಣ ಅಂತ ಅಂದ್ಕೊಂಡ್ವಿ. ಹೇಗೋ ನೀವು ಹುಷಾರಾದ್ಮೇಲಾದರೂ ನಾವು ಹೇಳೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರೊಳಗಡೆ ನೀವು ಪ್ರಸಾದ್ ಅನ್ನೋ ಹುಡುಗನಿಗೆ ಮದುವೆ ಮಾಡಬೇಕು ಅನ್ನೋ ಸ್ಟೋರಿನ ತೆಗೆದ್ರಲ್ಲ, ಇವಾಗ ಇದೆಲ್ಲ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಮುಗಿಸ್ಕೊಂಡು ಬಂದ್ವಿ ಅಮ್ಮ. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳೋದಕ್ಕೋಸ್ಕರನೇ ಒಂದು ಟೈಮ್ನ ನಾವು ಕಾಯ್ತಾ ಇದ್ವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ, ಅವಾಗಂತೂ ಹೇಳೋಕ್ಕಾಗಲಿಲ್ಲ ತಾನೆ, ಇವಾಗ ನಿಮ್ಮ ಮನೆ ಬಂದು ನಾನು 2 ದಿನ ಆಯಿತು ತಾನೆ, ಅವಾಗ ಯಾಕೆ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಕೇಳ್ತಾಳೆ. ಅದೇ ಪೋಷಣೆಯ, ಅಯ್ಯೋ ನೀವೆಲ್ಲಿ ಮತ್ತೆ ಹುಷಾರಿಲ್ದಂಗೆ ಆಗುತ್ತೋ, ಮತ್ತೆ ನಿಮ್ಮ ಮನಸ್ಸಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ಅಂದ್ಕೊಂಡ್ಬಿಟ್ವಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಅಯ್ಯೋ, ಈಗ ನೀವು ಮುಚ್ಚಿಟ್ಟಿರೋ ಸತ್ಯದಿಂದ ಇಷ್ಟೆಲ್ಲ ಮಾಡಿದ್ರಲ್ಲ, ನೀವು ಒಂದಲ್ಲ ಒಂದು ದಿವಸ ನನಗೆ ಗೊತ್ತಾದಾಗ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋದು ನೀವು ಅರ್ಥನೇ ಮಾಡ್ಕೊಳ್ಳಿಲ್ವಾ? ಅದು ಯಾವತ್ತಾಗೋದನ್ನ ಇವತ್ತು ನೀವೆಲ್ಲರೂ ಸಹಿತ ನನ್ನ ಹತ್ರ ಈ ಥರ ಆಯಿತು ಅಂತ ಕೇಳ್ಕೊಬೋದಿತ್ತಲ್ಲ. ಅಂದರೆ ನಾನೇ ಬಂದುಬಿಟ್ಟು ಇದೆಲ್ಲ ಹೀಗೆ ಅಂತ ಅಂದ್ಬಿಟ್ಟು ನೋಡಬೇಕಿತ್ತ. ನಾನು ನಿಮ್ಮ ಮನೆಗೆ ಬಂದಾಗೆ ನನಗೆ ಈ ಅನುಮಾನ ಇತ್ತು. ಇದನ್ನು ಹೇಗಾದರೂ ಮಾಡಿ ತಿಳ್ಕೊಳ್ಳೇಬೇಕು. ಇವ್ರ ಹಿಂದೆ ಏನೋ ನಡೀತಿದೆ, ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ, ಇವ್ರು ನೋಡೋಣ ಇವರಾಗೆ ಬಾಯ್ ಬಿಡ್ತಾರ ಅಥವಾ ನಾನೇ ತನಿಖೆ ಮಾಡಿ ಇಲ್ಲೇನಿದೆ ಅದು ತಿಳ್ಕೊಬೇಕು ಅಂತ ನನಗೆ ಆಸಕ್ತಿ ಇನ್ನೂ ಜಾಸ್ತಿ ಆಯಿತು. ಅದಕ್ಕೋಸ್ಕರ ನಾನು ಈ ಮನೆ ಬಿಟ್ಟು ಅಂದರೆ ಊರಿಗೆ ಹೋಗೋ ಥರ ನಾಟಕ ಆಡಿದೆ. ಇವ್ರ ಬಾಯಲ್ಲಿ ಏನೇನು ಬರುತ್ತೋ, ಹಾಗೆ ಇವ್ರು ಏನೇನಾರು ಮುಚ್ಚಿಟ್ಟಿದ್ದಾರೆ ಅನ್ನೋ ಸತ್ಯನ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಇದರ ನಾಟಕನ ಮಾಡಿದೆ ಅಂತ ಅಂದ್ಬಿಟ್ಟು ನಿಂಗವ ಹೇಳ್ತಾಳೆ. ಅವಾಗ, ಅಜ್ಜಿ ಪ್ಲೀಸ್ ಅಜ್ಜಿ, ಆಗೋಯ್ತಮ್ಮ, ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಕೇಳ್ತಾರೆ. ಅವಾಗ ಸರಿ ಅಂತಂದ್ಬಿಟ್ಟು ಸಂಗೀತ ಹಾಗೆ ಮನೆಯವರೆಲ್ಲರೂ ಸಹಿತ ಅಂದರೆ ನಿಂಗವನ ಕಾಲಿಗೆ ಬೀಳ್ತಾರೆ. ಅವಾಗ ಪ್ಲೀಸ್ ಅಮ್ಮ, ಪ್ಲೀಸ್ ಕ್ಷಮಿಸ್ಬಿಡು ಅಂತಂದ್ಬಿಟ್ಟು ಅಪೇಕ್ಷೆ ಹಾಗೆ ನಿಂತಿರ್ತಾಳೆ. ಅಪೇಕ್ಷಾ, ನೀನು ಕಾಲು ಬೀಳೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ, ನಾನು ಯಾಕಮ್ಮ ಬೀಳಲಿ ಅಂತಂದ್ಬಿಟ್ಟು ಕೇಳ್ತಾಳೆ. ಅವಾಗ ಬೀಳೆ ಏನಾಗಲ್ಲ ಅಂತಂದ್ಬಿಟ್ಟು ನಿಂಗವನ ಕಾಲಿಗೆ ಸತ್ಯಣ್ಣ ಹಾಗೆ ಎಲ್ಲರೂ ಸಹಿತ ಮನೆಯಲ್ಲಿ ಇದ್ದವ್ರು ಅಷ್ಟರು ಸಹಿತ ನಿಂಗವನ ಕಾಲಿಗೆ ಬೀಳ್ತಾರೆ. ಅವಾಗ, ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಗೆ ಶ್ರಮಿಸೋದೇ ಇಲ್ಲ ನಾನು ಅಂತಂದ್ಬಿಟ್ಟು ಇಲ್ಲಿ ನಿಂಗವ ಹೇಳಿದಾಗ ಇವ್ರು ತುಂಬಾ ಕೇಳ್ಕೊಳ್ಳೋದನ್ನು ನೋಡಿ ಇಲ್ಲಿ ಅಂದರೆ ವಿದ್ಯನು, ಅಮ್ಮ ಪ್ಲೀಸ್ ಅವ್ರನ್ನ ಕ್ಷಮಿಸ್ಬಿಡು, ಯಾಕಂದರೆ ಅವರು ನಮ್ಮ ಕುಟುಂಬದವರೇ ತಾನೇ, ಏನೋ ಅಪ್ಪಿತಪ್ಪಿ ಒಂದು ತಪ್ಪನ್ನು ನಡೆದೋಗಿದೆ, ನೀನು ಕ್ಷಮಿಸೋದು ನಿನ್ನ ದೊಡ್ಡ ಗುಣ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವರು ನಮ್ಮ ಕುಟುಂಬದವರಾಗಿರೋದ್ರಿಂದ ಪ್ಲೀಸ್ ಅಮ್ಮ ಅವ್ರನ್ನ ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಕೇಶವ ಕೇಳ್ಕೊತಾನೆ. ಅವಾಗ ಹೌದಾ ಹಾಗಾದರೆ ಅಂತಂದ್ಬಿಟ್ಟು ಎಲ್ಲರಿಗೂ ಸಹಿತ ನಿಂಗವ್ವ ಒಂದೊಂದು ಹೊಡೆಯೋಕ್ಕೆ ಶುರುವಾಗ್ಬಿಡ್ತಾಳೆ. ಅವಾಗ ಅಯ್ಯೋ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಎದ್ದು ಹೋಗ್ತಾರೆ. ಅವಾಗ ನಿಮ್ಮನ್ನ ಕ್ಷಮಿಸ್ಬೇಕಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಸರಿ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ, ಆದರೆ ಏನೇ ಒಂದು ನಡೆದ್ರೂ ಸಹಿತ ನನ್ನ ಹತ್ರ ಯಾವುದೇ ಕಾರಣಕ್ಕೂ ಯಾವ ಸತ್ಯನೂ ಸಹಿತ ಮುಚ್ಚಿಡೋ ಹಾಗಿಲ್ಲ, ನಾನು ನಿಮ್ಮ ಮನೆಯವ್ರೊಬ್ಳು ತಾನೆ, ನನ್ನ ಹತ್ರ ಯಾಕೆ ಇವನ್ನೆಲ್ಲ ಮುಚ್ಚಿಡ್ತೀರಾ ನೀವು ಅಂತಂದ್ಬಿಟ್ಟು ನಿಂಗವ್ವ ಕ್ವಶನ್ ಮಾಡ್ತಾಳೆ. ಅವಾಗ ದಯವಿಟ್ಟು ಕ್ಷಮಿಸಜ್ಜಿ, ನಿನ್ನ ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ಯಾವ ಸತ್ಯನೂ ಸಹಿತ ಮುಚ್ಚಿಡಲ್ಲ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಹೇಳ್ತಾರೆ. ಅವಾಗ ಸರಿ, ನಿಮ್ಮ ಕುಟುಂಬ ಯಾವಾಗಲೂ ಸಹಿತ ಇದೇ ಥರ ಕೊನೆ ತನಕನೂ ನಗ್ನಗ್ತಾ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹಾರೈಸ್ತಾಳೆ. ಅವಾಗ ಸರಿ, ನಾನು ಬಂದಿರೋ ಕೆಲಸ ಆಯಿತು, ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ನಿಂಗವ್ವ ಹೊರಡ್ತಾಳೆ. ಅವಾಗ ಸರಿ ಅಂತಂದ್ಬಿಟ್ಟು
ಮನೆಯವರೆಲ್ಲ ಸೇರಿಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದುಬಿಟ್ಟು ನಿಂಗವನ್ನು ಕಳಿಸ್ಕೊಡ್ತಾರೆ. ಕಳಿಸಿ ಸರಿ ಅಂತಂದ್ಬಿಟ್ಟು ನಿಂಗವನ್ನು ಸಹಿತ ಮನೆಯಿಂದ ಹೊರಡ್ತಾರೆ. ಇನ್ನು ಮನೆಯವರೆಲ್ಲ ಸಹಿತ ಒಳಗಡೆ ಬರ್ತಾರೆ. ಭೂಮಿನ ಸಹಿತ ಒಳಗಡೆ ಹೋಗಿ ಅಪ್ಪ ಯಾಕೋ ಸುಸ್ತಾಗ್ತಿದೆಯಲ್ಲ ಅಂತಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ ಓಡಾಡಿ ಸ್ವಲ್ಪ ಮಂಚ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾಳೆ. ಅವಳು ಗಾಳಿನ ಹೊಡ್ಕೊತಿರ್ತಾಳೆ. ಅವಳಿಗೆ ಉಸಿರಾಡೋಕ್ಕೆ ಸಹಿತ ಸಮಸ್ಯೆ ಆಗ್ತಿರುತ್ತೆ. ಅಜಿತ್ ಆ ರೂಮಿಗೆ ಬರ್ತಾನೆ. ಅವಾಗ ಏನಾಗ್ತಿದೆ, ಫ್ಯಾನ್ ಆದರೂ ಹಾಕ್ಬೇಕಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆದರೆ ಭೂಮಿ ಏನು ಮಾತಾಡಿದ್ರೆ ಸುಮ್ಮನೆ ಇರೋದ್ರಿಂದ ಅವನು ಫ್ಯಾನ್ನು ಸಹಿತ ಹಾಕ್ತಾನೆ. ಅದಕ್ಕೆ ಹೇಳಿದರ ಮಾತು ನಾವು ಸ್ವಲ್ಪ ಕೇಳಬೇಕು ಅಂತ. ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ತಾ ಇದ್ರೆ ಯಾಕೆ ನಾನು ಹೇಳಿದ್ದು ಸ್ವಲ್ಪ ಕೇಳೋದಕ್ಕೆ ನಿನಗೇನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಭೂಮಿಗೆ ಬೈತಾನೆ. ಇವಾಗ ಏನಾಯಿತು ಅಂತ ಹೀಗೆ ಮಾತಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾಳೆ. ಈಗೆಲ್ಲ ಆಗಿರೋ ಸಾಲದ ನಿನಗೆ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾನೆ. ಒಂದು ನಿಮಿಷ ಇರು, ಲಚ್ಚಿನ ಕರಿತೀನಿ ಅಂತ ಅಂದ್ಬಿಟ್ಟು ಲಚ್ಚಿ ಒಂದು ನಿಮಿಷ ಬಾಯಿಲಿ ಅಂತ ಅಂದ್ಬಿಟ್ಟು ಲಚ್ಚಿನ ಜೋರಾಗಿ ಕೂಗ್ತಾನೆ. ಅವಾಗ ಅಯ್ಯೋ ಸಾಹೇಬ್ರೆ, ನನಗೆ ಆ ಥರ ಏನೂ ಆಗಿಲ್ಲ, ಅವನಿಗೇನಕ್ಕೆ ಬರೋಕ್ಕೆ ಹೇಳ್ತಾ ಇದ್ದೀರಾ, ನನಗೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಏಯ್ ನಿನಗೇನು ಗೊತ್ತು, ಸುಮ್ಮನೆ ಇರು, ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ನೀ ಸುಮ್ಮನೆ ಇದ್ದರೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತು ಭೂಮಿಗೆ ಬೈತಾನೆ. ಅವಾಗ ನಾನು ಹೇಳಿದ್ ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ, ನನಗೇನು ನೀವು ಅಷ್ಟೊಂದು ಟೆನ್ಷನ್ ತೊಗೊಳ್ಳೋವಂಥದ್ದು ಏನೂ ಆಗಿಲ್ಲ ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ, ನಿನಗೆ ಅಂತ ಅಲ್ಲ, ಆ ಡಾಕ್ಟ್ರಿಗೇನು ದುಡ್ಡು ಕೊಡಬೇಕಾಗಿಲ್ಲ, ಮನೇಲಿರೋದು ತಾನೆ, ಒಂದು 5 ನಿಮಿಷ ಬಂದು ಚೆಕ್ ಮಾಡಿ ಹೋಗ್ತಾನೆ. ಹಾಗೆ ನಾನೇ ನಿನ್ನ ಕೇರಿಂದ ಹೀಗೆ ಮಾಡ್ತಾ ಇಲ್ಲ, ಈ ಜಾಗದಲ್ಲಿ ಯಾವ ಹೆಣ್ಮಕ್ಳು ಇದ್ರೂ ನಾನು ಇದೇ ಕೆಲಸನ ಮಾಡ್ತಾ ಇದ್ದೆ, ನೀನು ತುಂಬಾ ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅಷ್ಟೊತ್ತಿಗೆ ಲಚ್ಚಿನ ಕರಿತಾನೆ. ಲಚ್ಚಿ ಹಾಗೆ ಸತ್ಯಣ್ಣ ಜೊತೆಗೆ ಬರ್ತಾರೆ. ಅವಾಗ ಯಾಕಣ್ಣ ಏನಾಯಿತು, ಏನಕ್ಕೆ ಇಷ್ಟು ಥರ ಜೋರಾಗಿ ಹೋಗಿದೆ ಅಂದಾಗ, ಇಲ್ಲ ಅವಳಿಗೆ ಯಾಕೋ ಸುಸ್ತು ಅನಿಸ್ತಿದ್ದಾಳೆ ಭೂಮಿ, ಸ್ವಲ್ಪ ಚೆಕ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದಾ, ಏನು ಹುಷಾರಿಲ್ವಾ ಅದಕ್ಕೆ, ಏನಾಗ್ತಿದೆ ನಿಮಗೆ ಅಂದಾಗ, ಏನೂ ಇಲ್ಲ ಮೈದು, ನಾನು ಚೆನ್ನಾಗೇ ಇದ್ದೀನಿ ಮೈದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದಾ, ಏಯ್ ಅಣ್ಣ ಚೆನ್ನಾಗೇ ಇದ್ದಾರಂತಲ್ಲೋ, ಏನು ತೊಂದರೆ ಇಲ್ವಂತಲ್ಲೋ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಲಚ್ಚಿ ಇದನ್ನು ಅಜಿತಗೆ ಕೇಳ್ತಾನೆ. ನೀನು ಡಾಕ್ಟ್ರಾ, ಯಾವ ಸಿಮೆಂಟ್ ಡಾಕ್ಟ್ರು, ಬಂದೆ ಆ ಪೇಷೆಂಟ್ಗೆ ನೀವು ಹೇಗಿದ್ದೀರಾ ಅಂತ ಕೇಳಿ ನಾನು ಚೆನ್ನಾಗಿದ್ದೀನಿ ಅನ್ಬಿಟ್ಟು ಚೆನ್ನಾಗಿದ್ದಾರೆ ಅಂತ ಹೇಳೋದ, ನೀನು ಸಿಮೆ ಡಾಕ್ಟ್ರು, ನೀನು ಡಾಕ್ಟ್ರು ಅಂದಮೇಲೆ ಎಲ್ಲದನ್ನು ಸಹಿತ ಚೆಕಪ್ ಮಾಡಬೇಕು, ಚೆಕ್ ಮಾಡಿಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ನೀವು ಹೇಳಬೇಕು, ಏನು ಇಲ್ಲ ಅಂತ. ಪೇಷೆಂಟ್ ಹೇಳಿಬಿಟ್ರೆ ಏನು ಇಲ್ಲ ಅಂತಂದರೆ ನೀನು ಯಾವ ಸಿಮೆ ಡಾಕ್ಟ್ರು ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿ ಅಜಿತ ಇದನ್ನು ಲಚ್ಚಿಗೆ ಬೈತಾನೆ. ಅಯ್ಯೋ ನೀನು ಏನಾಗಿದೆಯೋ, ಇಲ್ಲಿ ಅದಕ್ಕೇನೆ ಹೇಳ್ತಿಲ್ವಾ ಏನು ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ, ನೀನು ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಕೇಳ್ತಾನೆ. ಏಯ್ ಅದೇನಾದರೂ ಆಗಲಿ, ಒಂದು ಡಾಕ್ಟ್ರು ಅಂದಮೇಲೆ ಒಂದು BP, ಶುಗರು, ಪ್ರತಿಯೊಂದು ಹಾರ್ಟ್ ಬೀಟು ಎಲ್ಲನೂ ಸಹಿತ ಚೆಕ್ ಮಾಡಿ ಅವ್ರಿಗೇನು ಇಲ್ಲ, ಎಲ್ಲ ನಾರ್ಮಲ್ ಇದ್ದಾರೆ ಅಂತ ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಆ ಪೇಷೆಂಟಿಗೆ ಕೇಳಿಬಿಟ್ಟು ಹೇಳ್ತೀಯಲ್ಲ, ನಿನಗೆ ಸ್ವಲ್ಪ ನಂತರ ಕಾಮನ್ ಸೆನ್ಸ್ ಇಲ್ವಾ ಅಂತ ಅಂದ್ಬಿಟ್ಟು ಅಜಿತಾಗೆ ಬೈತಾನೆ. ಅಪ್ಪಾ ದೇವರೇ, ನೋಡಬೇಕಾ, ನೋಡ್ತೀನಿ ಇರು, ಕಣ್ಣು ನೋಡು ಚೆನ್ನಾಗಿದೆ, ಹಾರ್ಟ್ ಬೀಟು ಚೆನ್ನಾಗಿದೆ, ತಲೆ ನೋವು ಚೆಕ್ ನೋಡ್ಬೇಕಾ, ತಲೆ ಒಳಗೆ ಏನಿದೆ ಅಂತ ನೋಡಿಬಿಡ್ಲಾ ಅತ್ಲಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ತಮಾಷೆನ ಮಾಡ್ತಾನೆ. ಅವಾಗ ಅಯ್ಯೋ ದೇವರೇ, ಇಂಥ ಗಂಡ ಹೆಂಡ್ತಿನ ನಾನು ಎಲ್ಲಿ ನೋಡೇ ಇರಲಿಲ್ಲಪ್ಪ, ಹೆಂಡ್ತಿ ಎಲ್ಲಿ ಏನಾಗ್ಬಿಡ್ತು ಅಂತ ಅಂದ್ಬಿಟ್ಟು ನೋಡ್ಕೊಳಕ್ಕೆ ಎಷ್ಟು ಕೇರ್ ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾನೆ. ನೋಡು ಅಜಿತ್, ಸತ್ಯಣ್ಣ ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ, ನನಗೆಲ್ಲ ಇದೆಲ್ಲ ಇಷ್ಟ ಆಗಲ್ಲ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾರೆ. ಅಂದರೆ ಮತ್ತೆ ಇದೇ ಇಷ್ಟೊಂದು ಯಾಕೆ ಕೇರ್ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಮತ್ತೆ ಕೇಳಿದಾಗ, ಅಯ್ಯೋ ನನ್ನ ಜೊತೆ ಇರೋ ತನಕ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತಾನೇ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಏನು ಹೇಳಿದೆ ನೀನು ಅಂತ ಅಂದ್ಬಿಟ್ಟು ಲಚ್ಚಿ ಎದ್ದೇಳ್ತಾನೆ. ನಿನ್ನ ಜೊತೆ ಇರೋ ತನಕ ನೀನು ನೋಡ್ಕೊಬೇಕು, ಆಮೇಲೆ ನೋಡ್ಕೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಕೇಳ್ತಾನೆ. ಅವಾಗ ಅಜಿತಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅವಾಗ ಸತ್ಯಣ್ಣ ಇದ್ದನು, ಅಯ್ಯೋ ಲಚ್ಚಿ ನೀನು ಆ ಥರ ಕೇಳಿಸ್ತಾ, ಅದು ಆ ಥರ ಎಲ್ಲ ಕಣಪ್ಪ ಅವ್ನು ಹೇಳಿರೋದು, ಅಂದರೆ ಕಾನ್ಸ್ಟೇಬಲ್ ಆಗಿ ಹೋಗ್ತಾ ಇರ್ತಾನೆ, ಇರೋ ತನಕ ಅವಳನ್ನ ಹುಷಾರಾಗಿ ನೋಡ್ಕೊಬೇಕು, ಅವಳು ಕಾನ್ಸ್ಟೇಬಲಲ್ಲಿ ಹೋದ್ಮೇಲೆ ಅವಳು ಹುಷಾರಾಗಿ ಇರ್ತಾಳೆ, ಅದಕ್ಕೋಸ್ಕರ ಅವನೇ ಆ ಟೆನ್ಷನಲ್ಲಿ ಆ ಥರ ಹೇಳಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಏನೋ ಆ ರೀತಿಲಿ ಹೇಳಿದ್ರ, ನನಗೆ ಯಾಕೋ ಆ ರೀತಿಲಿ ಹೇಳಿಲ್ಲ ಅನಿಸ್ತಿದೆ, ನಿಮ್ಮಿಬ್ಬರ ಮಧ್ಯೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಲಚ್ಚಿ ಹೇಳಿದಾಗ, ಆ ಥರ ಏನಿಲ್ಲ ಕೊಂಡ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಅಣ್ಣ ಅದೇನೋ ಗೊತ್ತಿಲ್ಲ, ನಿಮ್ಮಿಬ್ಬರ ಮಧ್ಯೆಗೆ ಆ ಕಾಂಟ್ರಾಕ್ಟ್ ಮದುವೆ ಅಂತ ಬಂದಾಗಿಂದ ನೀವೇನು ಮಾತಾಡಿದ್ರು ನಮಗೆ ಅನುಮಾನನೇ ಬರ್ತಾ ಇದೆ ಅಣ್ಣ ಅಂತಂದ್ಬಿಟ್ಟು ಇಲ್ಲಿ ಲಚ್ಚಿ ಹೇಳ್ತಾನೆ. ಅವಾಗ ಅಯ್ಯೋ ಅನುಮಾನ ಪಡೆದೇ ಏನು ಮಾಡಿರಪ್ಪ ಅಂದಾಗ, ಸರಿ ಅದೇನಾದರೂ ಮಾಡಲಿ, ನೀವಿಬ್ಬರು ಚೆನ್ನಾಗಿದ್ದರೆ ಅಷ್ಟೇ ಸಾಕಪ್ಪ ಅಂತ ಹೇಳಿಬಿಟ್ಟು ಲಚ್ಚಿ ಅಲ್ಲಿಂದ ಹೊರಡ್ತಾನೆ. ಅವಾಗ ಸತ್ಯಣ್ಣನ ಸಹಿತ ಅಲ್ಲೇ ಇದ್ದಾಗ, ಸತ್ಯಣ್ಣ ನಿನಗೆ ಹೇಳ್ತಿದ್ದೀನಿ ನೋಡು, ಅವಳು ಯಾವುದೇ ಕಾರಣಕ್ಕೂ ಟೀ ಅಂಗಡಿಗೆ ಹೋಗೋದು ಬೇಡ, ಅವಳು ಇಲ್ಲೇ ಓದ್ಕೊಂಡು ಇಲ್ಲೇ ರೆಸ್ಟ್ ಮಾಡ್ಕೊಂಡು ಮನೇಲೇ ಇರಲಿ ಅಂತ ಹೇಳಿ ಅಂತಂದ್ಬಿಟ್ಟು ಅಜಿತ ಹೇಳ್ತಾನೆ. ಅಯ್ಯೋ ಯಾಕೆ ನಾನು ಯಾಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಹೇಳಿದಾರ ಮಾತನ್ನ ಕೇಳಿದ್ರೆ ಸೈ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳಿದಾಗ ಸತ್ಯಣ್ಣ ಇದ್ದನು, ಅಯ್ಯೋ ಇಲ್ಲಿ ಮನೇಲಿದ್ದು ಅವಳು ಏನು ಮಾಡ್ತಾಳೆ, ಅಡುಗೆ ಮಾಡ್ಕೊಳ್ಳೋದು ಮತ್ತು ಮಕ್ಕಳದು, ಅವಳು ಓದ್ಕೊಳ್ಳಲ್ಲ ಮಟ್ಟಲ್ಲ, ಅಲ್ಲರಾದರೆ ಸ್ವಲ್ಪ ಟೈಮು ಸಿಗುತ್ತೆ, ವಾತಾವರಣ ಚೆನ್ನಾಗಿರುತ್ತೆ, ಎಲ್ಲ ಕೂತ್ಕೊಂಡು ಓದ್ಕೊಳ್ಳಿ ಬಿಡು ಮಾರಯ್ಯ, ನಿನಗೆ ಯಾಕೆ ಟೆನ್ಷನ್ನು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಏನಾದರೂ ಯಾಕೆ ಮಾಡ್ಕೊಳ್ರಿ, ನೀವು ಅಣ್ಣ ತಂಗಿ ಯಾವಾಗ ನಮ್ಮ ಮಾತನ್ನ ಕೇಳಿದ್ರಿ ಅಂತ ಅಂದ್ಬಿಟ್ಟು ಅವಾಗ ಅಲ್ಲಿಂದ ಹೊರಡ್ತಾನೆ. ಸಾಯ್ಬ್ರೆ ಎಲ್ಲಿ ಹೋಗ್ತಿದ್ದೀರಿ ಅಂದಾಗ, ಬಾತ್ರೂಮಿಗೆ ಹೋಗ್ತಿದ್ದೀನಿ ಬರ್ತೀಯಾ ಅಂತ ಅಂದ್ಬಿಟ್ಟು ಜೋರಾಗಿ ಆವಾಜ್ ಆಗ್ತಾನೆ. ಸಿಸಿ ಬೇಡ ಅಂತ ಅಂದ್ಬಿಟ್ಟು ಬಾ ಅದನ್ನು ನೋಡ್ಕೊಳಂತೆ ಅಂತ ಅಂದ್ಬಿಟ್ಟು ಜೋರಾಗಿ ಕರೀತಾನೆ. ಅವಾಗ ಬೇಡ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾಳೆ. ಅಯ್ಯೋ ಅಣ್ಣ ಅವ್ರಿಗೆ ಏನಂತ ಹೇಳೋದ್ರು ಸತ್ಯಣ್ಣ ಅಂತ ಅಂದ್ಬಿಟ್ಟು ಕೇಳಿದಾಗ, ಓಕೆ ನೀನು ಟೀ ಅಂಗಡಿ ಹೋಗೋದಕ್ಕೆ ಓಕೆ ಅಂತ ಹೋದಂಗೆ ಅರ್ಥ ಅದು ಅಂತ ಅಂದ್ಬಿಟ್ಟು, ಅಯ್ಯೋ ದೇವ್ರೆ, ಈ ಸಾಹೇಬ್ರನ್ನ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗೋಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ನಿನಗೆ ಅರ್ಥ ಆಗ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ, ನಿಮ್ಮಿಬ್ಬರದು ನೋಡಿ ನನಗಂತೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳಿ ಅಲ್ಲಿಂದ ಹೊರಡ್ತಾನೆ.
ಇಲ್ಲಿ ಶ್ರವಣ ಹಾಗೆ ಶಾರದಾ ಹೊರಗಡೆ ಬರ್ತಾ ಇರ್ತಾರೆ. ಹೊರಗಡೆ ಆಚೆ ಕರ್ಕೊಂಡು ಹೋಗ್ತಿದ್ದಂಗೆ ಒಂದು ನಿಮಿಷ ಕಾಲ್ ಬರ್ತಾ ಇದೆ, ಶಾರದಾ ಒಂದು ನಿಮಿಷ ಇಲ್ಲೇ ನಿಂತ್ಕೋ ಅಂತಂದ್ಬಿಟ್ಟು ಶ್ರವಣ ಸೈಡಿಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಶಾರದಾ ಇದ್ದಳು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದಂಗೆ ಅಲ್ಲಿ ದೇವಯಾನಿ ಸ್ಯಾರಿನ ಒಣಗಾಕಿರ್ತಾರೆ. ಆ ದೇವಯಾನಿ ಸ್ಯಾರಿ ಹತ್ರ ಹೋಗ್ತಾಳೆ. ಈ ಸೀರೆನ ಎಲ್ಲ ನೋಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅವಳು ನೆನ್ಪು ಮಾಡ್ಕೊಂಡಾಗ, ಅಂದರೆ ಆ ದೇವಯಾನಿ ಅಂದರೆ ಶಾರದನಿಗೆ ಶೂಟ್ ಮಾಡಿದ್ದ ಟೈಮಲ್ಲಿ ಆ ಸ್ಯಾರಿನ ಉಟ್ಕೊಂಡು ಬಂದಿರೋದು ಅವಳಿಗೆ ನೆನಪಾಗುತ್ತೆ. ಓ, ಈ ಸೀರೆನ ಇವಳೇ ಉಟ್ಕೊಂಬಂದಿದ್ದು, ಈ ಸೀರೆ ಉಟ್ಕೊಂಬಂದಾಗೆ ನನಗೆ ಶೂಟ್ ಮಾಡಿದ್ದು ಅನ್ನೋದು ಅವಳಿಗೆ ಸ್ವಲ್ಪ ನೆನಪಾಗುತ್ತಿದ್ದಂಗೆ ಆ ಸೀರೆನ ಕೈಯಲ್ಲಿ ಹಿಡ್ಕೊತಾಳೆ. ಕೈಯಲ್ಲಿ ಹಿಡ್ಕೊಂಡಾಗೆ ಅಯ್ಯೋ ದೇವ್ರೆ ಅಂತ ಅಂದ್ಬಿಟ್ಟು ಆ ಸೀರೆ ನೋಡ್ದಂಗೆ ಜೋರಾಗಿ ಚೀರೋದಕ್ಕೆ ಶುರುವಾಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರಾವಣು ಹಾಗೆ ಮನೆಯವರು ದೇವಯಾನಿ ಎಲ್ಲರೂ ಸಹಿತ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ನೋಡ್ತಿದ್ದಂಗೆ ಅಯ್ಯೋ ಏನಾಯಿತು ಶಾರದಾ ಯಾಕೆ ಹಿಂಗೆ ಹೆದರ್ತಾ ಇದೆಯಾ, ಏನಾಯಿತು ನಿನಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಸಂಗೀತನೂ ಸಹಿತ ಬಂದ್ಬಿಟ್ಟು ಏನಾಯಿತು ಶಾರದಾ ನಿನಗೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ, ಫೋನ್ ಬಂತು ಅಂತ ನಾನು ಸೈಡಿಗೆ ಹೋದೆ, ಇವಳು ಇಲ್ಲಿ ನಿಂತ್ಕೊಂಡಂಗೆ ಇದ್ದಂಗೆ ಚೀರ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಪಲ್ಲವಿ ಅಕ್ಕನೂ ಸಹಿತ ಅಲ್ಲಿ ಬಂದುಬಿಟ್ಟು ಅಯ್ಯೋ ಈ ಸೀರೆ ಯಾಕೆ ಕೆಳಗಡೆ ಬಿದ್ದಿದೆ, ಇದು ದೇವೇರಿ ಅಮ್ಮ ಸೀರೆ ಅಲ್ವಾ ಅಂತ ಅಂದ್ಬಿಟ್ಟು ಎತ್ತಿರ್ಕೊಂತಾಳೆ. ಅವಾಗ ಹೌದಾ, ಈ ಸೀರೆ ನೋಡಿ ಯಾಕೆ ಅವಳು ಹೆದರ್ಕೊಂಡ್ಲು, ಈ ಸೀರೆ ಯಾಕೆ ನೋಡಿ ಅವಳು ಭಯ ಪಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಕ್ವಶನ್ ಮಾಡೋದಕ್ಕೆ ಶುರುವಾಗ್ತಾರೆ. ಅಷ್ಟೊತ್ತಿಗೆ ಈ ಸೀರೆ ಬಂದ್ಬಿಟ್ಟು ನಂದು ಅಂತ ಅಂದ್ಬಿಟ್ಟು ದೇವಯಾನಿ ಇಸ್ಕೊತಾರೆ. ಇದನ್ನು ನನಗೆ ನನ್ನ ಗಂಡ ಕೊಡಿಸಿರೋ ಸ್ಯಾರಿ, ಕೊನೆಯದಾಗಿ ಸ್ಯಾರಿ ಕೊಡಿಸಿದ್ದಾರೆ ಅಂತಂದ್ಬಿಟ್ಟು ತುಂಬ ದಿನನೇ ಆಯಿತು ಉಡ್ದೆ, ಅದಕ್ಕೋಸ್ಕರ ಬೀರಲ್ಲಿಟ್ಟರೆ ಹಾಗೆ ಹಾಳಾಗುತ್ತಲ್ಲ, ಸ್ವಲ್ಪ ಒಣಗಿಸ್ಬಿಟ್ಟು ಇಡೋಣ ಅಂತ ಅಂದ್ಬಿಟ್ಟು ನಾನು ಪಲ್ಲವಿಗೆ ಹೇಳಿದ್ದೆ. ಪಲ್ಲವಿ ನಿನಗೇನಂತ ಹೇಳಿದ ಒಂದು ಕೆಲಸ ಮಾಡಲ್ಲವಲ್ಲ ನೀನು ಅಂತ ಅಂದ್ಬಿಟ್ಟು ಜೋರು ಮಾಡ್ತಾಳೆ. ಅವಾಗ ಸರಿ ಅದೆಲ್ಲ ಬಿಟ್ಟಾಕಿ ಈ ಸೀರೆ ನೋಡಿ ಶಾರದಮ್ಮ ಯಾಕೆ ಹಳೆದೆಲ್ಲ ಏನಾದ್ರು ನೆನಪಾಯ್ತಾ, ಹಾಗಾದ್ರೆ ಈ ಸೀರೆ ನೋಡಿ ಏನಕ್ಕೆ ಭಯ ಪಡ್ತಿದ್ದಾರೆ, ಏನಾದರೂ ಇದೆ ಅದ್ರ ಹಿಂದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಏಯ್ ಏನೋ ಮಾತಾಡ್ತಾ ಇದೆಯಾ, ನಿನ್ನ ಉದ್ದೇಶ ಏನಂದರೆ ಹಂಗಾದ್ರೆ ನಾನೇನಾದರೂ ಮಾಡಿದ್ದೀನಿ ಅಂತನಾ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಲಚ್ಚಿ ಮೇಲೆ ಕೂಗಾಡ್ತಾರೆ. ಅಯ್ಯೋ ನಾನೆಲ್ಲ ಆ ಥರ ಹೇಳಿದೆ, ನಾನು ಹಾಗೆ ಕೇಳಿದಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಹೇಳ್ತಾನೆ. ಅವಾಗ ನೋಡಿ ಅದೆಲ್ಲ ಬಿಟ್ಟಾಕಿ ಇವಾಗ ಇಲ್ಲಿ ನಡೆದಿರೋದನ್ನು ಇಲ್ಲೇ ಬಿಟ್ಬಿಡಿ, ಇದನ್ನು ಮತ್ತೆ ಅಜಿತ್ಗೆ ಏನಾದರೂ ಗೊತ್ತಾಯಿತು ಅಂದರೆ ಇದನ್ನು ದೊಡ್ಡ ರಂಪಾಣ ಮಾಡ್ತಾನೆ, ಪ್ಲೀಸ್ ಇದನ್ನು ಇಲ್ಲಿಗೆ ನಿಲ್ಲಿಸಿ, ಯಾವುದೇ ಕಾರಣಕ್ಕೂ ಇದನ್ನು ನೀವು ಅಜಿತ್ ಮುಂದೆ ಹೇಳೋಕ್ಕೆ ಹೋಗಬೇಡಿ, ಪ್ಲೀಸ್ ಫ್ಯಾಮಿಲಿಯಲ್ಲೆಲ್ಲರೂ ಸಹಿತ ಈ ವಿಷಯನ ಇಲ್ಲೇ ಮುಚ್ಚಿಬಿಟ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಕೇಳ್ಕೊತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಇಲ್ಲಿ ಅಂದರೆ ಅಪೇಕ್ಷೆನೂ ಸಹಿತ ನಾನು ಊರಿಗೆ ಹೊರಡ್ತೀನಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸರಿ ನಡಿಯಮ್ಮ ಒಳಗಡೆ ಹೋಗೋಣ ಅಂತಂದ್ಬಿಟ್ಟು ಮನೆಯವರೆಲ್ಲ ಒಳಗಡೆ ಹೋಗ್ತಾರೆ. ಆದರೆ ದೇವಯಾನಿಗೆ ಫುಲ್ ಶಾಕ್ ಆಗುತ್ತೆ. ಇವತ್ತು ನಾನು ಸೀರೆ ನೋಡಿ ಕಂಡು ಹಿಡಿದವಳು ನಾಳೆ ನನ್ನನ್ನೇ ತೋರಿಸಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ, ತನ್ನ ಬಾಯಿಂದ ಇವಳೇ ನನಗೆ ಗುಂಡು ಇಟ್ಟನ್ನ ಹೊಡೆದಿರೋದು ಅಂತ ಹೇಳದೇ ಇರೋದಕ್ಕೆ ಏನು ಕಾರಣ, ಇದನ್ನು ಇಲ್ಲಿಗೆ ಬಿಡಬಾರ್ದು, ಈ ಶಾರದನಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಒಂದು ಮನಸ್ಸನ್ನ ಮಾಡ್ತಾಳೆ. ಅದೇ ರೀತಿ ದೇವಯಾನಿ ಅಂದ್ಕೊಂಡಿರೋ ಥರ ಮತ್ತೆ ಶಾರದನ ಹಳೆಯ ರೀತಿಗೆ ಮತ್ತೆ ತಂದೊಯ್ತದ, ಹಾಗೆ ಮತ್ತೆ ಶಾರದನಿಗೆ ಏನೋ ನೆನಪು ಬರದೇ ಇರೋ ಥರ ದೇವಯಾನಿ ಮಾಡ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.